ಸಮಾಜ, ರೆಡ್ಡಿ ಸಮಾಜ ಮತ್ತು ಬಂಟ್ರು ಈ ರೀತಿ ಸುಮಾರು ಸಮಾಜಗಳಿಗೆ ಇದರಲ್ಲಿ ನ್ಯಾಯ ಸಿಗ್ತೈತಿ. ಅನಾಥ ಸಮಾಜಗಳು ಕೇಸನ್ನು ವಿಡ್ರಾ ಮಾಡಿಕೊಂಡು ನಮಗ ನ್ಯಾಯ ಕೊಡಿಸಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೇನೆ. ತಪ್ಪು ಮಾಡಿದವ್ರ ಮೇಲೆ ಆಕ್ಷನ್ ತಗೋರಿ ಅಂತ ಯತ್ನಾಳ್ ಅವರೇ ಅರವಿಂದ ಸರಿಯಾಗಿ ಅರವಿಂದ್ ಸಬ್ಜೆಕ್ಟೇ ಇಲ್ಲ. ನೀವು 10 ನಿಮಿಷ ಮುಗಿಸಿ ಅಂತ ಹೇಳಿದ್ದೀರಿ, 11 ನಿಮಿಷ ತಗೊಳ್ಳಿ. ಅರವಿಂದ ಅಧ್ಯಕ್ಷರೇ, ನಾನು ಅಧ್ಯಕ್ಷರೇ ಈಗ ಬಿಜೆಪಿ ನಾನೇನು ಬೇರೆ ಹೇಳ್ತಿಲ್ಲ. ವೆರಿ ಗುಡ್ ಫ್ರೆಂಡ್ ಅವ್ರು ಮತ್ತೆ ಬ್ರೇಕ್ಲೆಸ್ನೆಸ್ ಆಯ್ತು ಅಂತಾರೆ. 2 ಆಳು ಬಂದ ತಕ್ಷಣ ಕೊಡವೆ ಎದ್ಬಿಟ್ಟಿರ್ತಾರೆ. ಹೌ ಕ್ಯಾನ್ ಎಜಿಟೇಟ್ ಲೈಕ್ ದಟ್? ಮುಖ್ಯಮಂತ್ರಿಗಳು ಕರೆದಿಲ್ಲ ಅಂತ ಹೇಳ್ತಾರೆ ನೋಡ್ರಿ. ಬೇಗ ಮಾತಾಡ್ಬೇಕು, ಮುಚ್ಚಿಗೆ ಸತ್ಯವನ್ನ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವೆಲ್ಲ ಏನು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅಂದರೆ, ನಿನ್ನೆ ಸದನ ನಡೆಯುವಾಗ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯ ಮತ್ತು 2Dದಲ್ಲಿ ಸೇರಿದಂಥ ಮರಾಠ, ಜೈನ, ಕ್ರಿಶ್ಚಿಯನ್ರು ಎಲ್ಲರದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಾವು ಇವತ್ತು ನಿರೀಕ್ಷೆ ಮಾಡಿದ್ದು ಕೇವಲ ಮಾನ್ಯ ಗೃಹ ಮಂತ್ರಿಗಳ ಒಂದು ನಿನ್ನೆ ನಡೆದಂಥ ಘಟನೆ ಬಗ್ಗೆ ಅವರಿಂದ ನಾವು ಒಂದು ಹೇಳಿಕೆ ನಮಗೆ ಬೇಕಾಗಿದೆ. ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡಿ ಈ ಒಂದು ಅಧಿವೇಶನವನ್ನು ಹಾಳು ಮಾಡಬಾರ್ದು. ಧರಣಿ, ಅಹೋರಾತ್ರಿ ಧರಣಿ ಇವೆಲ್ಲ ಏನು ನಮಗೆ ಲಾಭ ಕೊಡುವಂಥದ್ದಲ್ಲ. ನಾವು ಆದಷ್ಟು ಪ್ರತಿಯೊಂದು ನಿಮಿಷನೂ ಸಹ ನೀವೇನೋ ಹೇಳಿಕೆ ಕೊಟ್ಟಿದ್ದರಲ್ಲ, 25 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ, ಅದಕ್ಕೆ 1 ರೂಪಾಯಿನೂ ಸಹ ಹಾನಿಯಾಗದ ರೀತಿಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ವಕಫ್ ಬಗ್ಗೆ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮತ್ತು ಮೂಡಾ ಬಗ್ಗೆ, ವಾಲ್ಮೀಕಿ ಬಗ್ಗೆ, SCP TSP ಸುಮಾರು 24,000 ಕೋಟಿ ಡೈವರ್ಟ್ ಮಾಡಿದ್ರ ಬಗ್ಗೆ, ನಾವು ಇಲ್ಲಿ ಬೋಯಿ ನಿಗಮದಲ್ಲಿ ಆದ ಹಗರಣ ಬಗ್ಗೆ ನೋಡಿ ನಾವು ಪ್ರಾಮಾಣಿಕವಾಗಿ ಮಾನಸಿಕವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನ ವಿನಂತಿ ಮಾಡಿಕೊಂಡು ನಾವು ಚರ್ಚೆಗೆ ಸಿದ್ಧಾಗಿದ್ದೀವಿ ಅಧ್ಯಕ್ಷ. ಆದರೆ ಓಕೆ ಅನ್ಬೇಡ್ರಿ, ನಾವು ಇನ್ನೂ ಒಂದು 15 ಮಿನಿಟ್ ಮಾತಾಡಿದ್ವಿ. ನೀವು ಓಕೆ ಟಾಟಾ ಬೇಡ, ಈಗ ಲಾಸ್ಟಿಗೆ ಮುಂದೆ ಹೋಗ್ಲಿ ಅಂತ ಹೇಳಿ. ಈಗ ಅಧ್ಯಕ್ಷರೇ, ನಾವು ಮಾನ್ಯ ಗೃಹ ಮಂತ್ರಿಗಳು ಹೇಳಿದಂಥ ಅವರ ಹೇಳಿಕೆಗೆ ನಾವು ಸ್ಪಷ್ಟೀಕರಣ ಕೇಳೋದು ಬಿಟ್ಟರೆ ಏನೂ ಚರ್ಚೆ ಮಾಡಬಾರ್ದತ್ತಿತ್ತು. ಆದರೆ ತಾವು ಇವತ್ತೇನು ಮಾಡಿದ್ರಿ, 2A 2B 2C ಎಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅದ್ರಾಗ ನಾನು ದುರ್ದೈವ ಅಂದ್ರೆ, ಯಾವುದೇ ಮಂತ್ರಿಗಳು ಸದನದಲ್ಲಿ ಅವ್ರ ಇಲಾಖೆಗೆ ಸಂಬಂಧ ಇಲ್ಲಾರ್ದಂಥದ್ರಲ್ಲಿ ಬಾಯಿ ಹಾಕೋದು, ಮೇಲಿಂದ ಮೇಲೆ ಎದ್ದು ನಿಲ್ಲೋದು, ಇದು ಒಂದು ಸದನದ ಗೌರವ ಅಲ್ಲ, ಸಭ್ಯತೆ ಅಲ್ಲ. ಸಚಿವರು ಅಂದಮೇಲೆ ಅವ್ರಿಗೆ ವಿಶೇಷವಾದಂಥ ಅಧಿಕಾರ ಇದೆ, ಗೌರವ ಇದೆ. ಪ್ರತಿಯೊಂದಕ್ಕೆ ಎದ್ದು ನಿಂತು MLAಗಳು ನಾವು ಮಾಡಬೇಕದು. ಹೊಸದಾಗಿ ಬಂದಂಥ MLAಗಳು ಅವರು ಮಾಡ್ತಾರೆ ಬಿಟ್ಟು ಅವ್ರಕ್ಕಿಂತ ಅಲ್ರಿ ಅದಕ್ಕೆ ಸಬ್ಜೆಕ್ಟ್ನೇ ಐತ್ರದು. ಸಬ್ಜೆಕ್ಟ್ ಬಿಟ್ಟು ನಾನು ಪಾಕಿಸ್ತಾನ ಬಗ್ಗೆ ಮಾತಾಡಕತ್ತೇನೆ, ನೀವು ಒಳ್ಳೆ ಸಬ್ಜೆಕ್ಟ್ ಐತ್ರಿ, ಓಕೆ ಐತ್ರಿ, ಅದು ನೀವು ಆರಾಮ್ ಕೂತ್ಬಿಡ್ರಿ. ನಾ ಎಲ್ಲ ಬರೋಬ್ಬರಿ ಮಾತಾಡ್ತೀನಿ, ಲೈನ್ ಬಗ್ಗೆ ಮಾತಾಡ್ತೀನಿ. ನನಗೆ ಯಾರು ಡಿಸ್ಟರ್ಬ್ ಮಾಡೋದು ಬೇಡ, ನಾ ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ. ಅಧ್ಯಕ್ಷರೇ, ಇವತ್ತು ನಾ ಮೊದಲು ನಿನ್ನೆಗೆ ಆದ ಘಟನೆ ಬಗ್ಗೆ ಹೇಳ್ತೀನಿ. ನಾವು ಹೋರಾಟ ಪ್ರಜಾತಂತ್ರದಲ್ಲಿ ಒಂದೊಂದು ಮಾದರಿ ಹೋರಾಟ ನಾವು ಮಾಡ್ತೀವಿ. ನೀವು ಎತ್ತಿನ ಗಾಡಿ ತೊಗೊಂಡು ಬೆಂಗಳೂರು ವಿಧಾನಸೌಧಕ್ಕೆ ಬಂದಿದ್ದಿಲ್ಲ, ಮ್ಯಾಕ್ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬಂದಿದ್ರಲ್ಲ. ಈ ಟ್ಯಾಕ್ಟರ್ ತರೋದೇನು ಅಪರಾಧಿತ್ತ ಅಥವಾ ನಾವು ಭಯೋತ್ಪಾದಕರ? ಆ ಪಂಜಾಬ್ ಬಾರ್ಡರ್ದಲ್ಲಿ ಮಾಡ್ದಂಗೆ ನಾವು ಹೋಗಿ ಇದು ನಮ್ಮ ಲಾಲ್ ಕಿಲಾ ಮೇಲೆ ಏನಾದರೂ ಇದನ್ನು ಜೆಂಡಾ ಹಾರಿಸುವಂಥ ದುಷ್ಟ ಶಕ್ತಿಗಳ ನಾವು ರೈತರ ಮಕ್ಕಳ್ರಿ, ಅನ್ನ ಹಾಕೋರು. ನಮ್ಮ ಸಮುದಾಯಕ್ಕೆ ನ್ಯಾಯ ಬೇಡುವುದು ತಪ್ಪ. ಇದನ್ನು ನೀವು ಒಂದು ರೀತಿ ಭಯೋತ್ಪಾದಕ ರೀತಿಯಲ್ಲಿ ಪೊಲೀಸರು
ದಿನ ನಮ್ಮ ಸಮುದಾಯ